ಮ್ಯಾಥ್ಸಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅನ್ನೋದು ಎಲ್ಲರ ಕನಸು. ಆದರೆ ಎಲ್ರಿಗೂ ಇದು ಸಾಧ್ಯ ಆಗಲ್ಲ. ಯಾಕೆ? ಮ್ಯಾಥ್ಸ್ ಅಂದರೆ ಕಬ್ಬಿಣದ ಕಡಲೆ, ಅದರಷ್ಟು ಡಿಫಿಕಲ್ಟ್ ಸಬ್ಜೆಕ್ಟ್ ಯಾವುದೂ ಇಲ್ಲ ಅನ್ನೋವಂಥ ಭಾವನೆ ತುಂಬ ಜನರಲ್ಲಿದೆ. ಹಾಗಿದ್ದರೆ ಮ್ಯಾಥ್ಸಲ್ಲಿ ಒಳ್ಳೆ ಸ್ಕೋರ್ ಮಾಡೋದು ತುಂಬ ಕಷ್ಟನಾ ಅಂದರೆ ಖಂಡಿತ ಇಲ್ಲ. ಮ್ಯಾಥ್ಸಲ್ಲೂ ಕೂಡ ಔಟ್ ಆಫ್ ಔಟ್ ಈಸಿಯಾಗಿ ತಗೊಳ್ಬಹುದು. ಹೇಗೆ ಅನ್ನೋದಾದರೆ ಮ್ಯಾಥ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ 3 ವಿಷಯಗಳು ಇಲ್ಲಿದ್ದಾವೆ. ಟೆಕ್ಸ್ಟ್ ಬುಕ್ಕಲ್ಲಿ ಬರೋ ಎಲ್ಲ ಫಾರ್ಮುಲಾಸ್ ಕಲಿಯೋದು, ಕಾನ್ಸೆಪ್ಟ್ಸ್ ಕಲಿಯೋದು ಮತ್ತು ಪ್ರಾಕ್ಟೀಸ್ ಮಾಡೋದು. ಈ ವಿಷಯ ನಮಗೂ ಗೊತ್ತಿದೆ, ಅದರಲ್ಲೇನು ಹೊಸ್ತಿದೆ ಅಂತ ಕೇಳ್ತಿದ್ದೀರಾ? ಇಲ್ಲಿ ಕೇಳಿ. ಮ್ಯಾಥ್ಸಲ್ಲಿ ಎಕ್ಸ್ಪರ್ಟ್ ಆಗೋದಕ್ಕೆ ಇವು 3 ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಬೇಸಿಕ್ ವಿಷಯಗಳು. ಆದ್ದರಿಂದ ಟೆಕ್ಸ್ಟ್ ಬುಕ್ಕಲ್ಲಿ ಬರುವಂಥ ಎಲ್ಲ ಫಾರ್ಮುಲಾಸ್ನು ನೀಟಾಗಿ ಒಂದು ಕಡೆಗೆ ಬರಿತಾ ಹೋಗಿ. ಬರೆದ ಮೇಲೆ ಎಲ್ಲ ಫಾರ್ಮುಲಾಸ್ಗಳನ್ನೂ ಬೈ ಹಾರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ನೆನಪಿದ್ದಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಲ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಮ್ಯಾಥ್ಸಲ್ಲಿ ಬೇಸಿಕ್ಸ್ಗಳನ್ನ ಕಲಿಯೋದು ತುಂಬ ಮುಖ್ಯ. ಅಡಿಷನ್, ಮಲ್ಟಿಪ್ಲಿಕೇಷನ್, ಸಬ್ಟ್ರಾಕ್ಷನ್, ಡಿವಿಷನ್ ಮತ್ತು ಫ್ಯಾಕ್ಟ್ರೈಸೇಷನ್ ಮಾಡೋದು, ಫ್ರ್ಯಾಕ್ಷನ್ಗಳನ್ನ ಸಾಲ್ವ್ ಮಾಡೋದು, ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ಗಳನ್ನ ಯೂಸ್ ಮಾಡೋದು, ಈ ಎಲ್ಲ ಬೇಸಿಕ್ ವಿಚಾರಗಳು ಪರ್ಫೆಕ್ಟ್ ಆಗಬೇಕು ಮೊದಲು. ಅದು ಪರ್ಫೆಕ್ಟ್ ಆಯಿತು ಅಂದರೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕಾಗಲಿ ಅಥವಾ ಸಾಲ್ವ್ ಆಗಿರೋ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಬರುವಂಥ ಎಲ್ಲ ಪ್ರಾಬ್ಲಮ್ಸನ್ನು, ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮನ್ನು ಕೂಡ ನೀವು ಸಾಲ್ವ್ ಮಾಡಿ. ನಿಮಗೆ ಸ್ವಂತ ಸಾಲ್ವ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ನೋಟ್ಸ್ ಆಗಲಿ ಅಥವಾ ಟೆಕ್ಸ್ಟ್ ಬುಕ್ ಆಗಲಿ ಅಥವಾ ಇನ್ನೇನನ್ನು ರೆಫರ್ ಮಾಡಾದ್ರೂ ಕೂಡ ಸಾಲ್ವ್ ಮಾಡಿ. ಒಂದು ವೇಳೆ ಸ್ವಂತ ಸಾಲ್ವ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ನಿಮ್ಮ ಟೀಚರ್ಸನ್ನು ಅಥವಾ ಫ್ರೆಂಡ್ಸನ್ನು ಅಥವಾ ಸೀನಿಯರ್ಸನ್ನು ಕೇಳಿ. ನಿಮ್ಮ ಮನೇಲಿ ಯಾರಿದ್ದರೂ ಕೂಡ ಅವ್ರನ್ನ ಕೇಳಿ. ಸಾಲ್ವ್ ಮಾಡೋದಕ್ಕೆ ಬೇರೆಯವರು ಹೇಳ್ಕೊಡುವಂಥ ಮೆಥಡ್ ಕೂಡ ಡಿಫ್ರೆಂಟ್ ಅಂತ ಅನ್ನಿಸ್ಬಹುದು ಮತ್ತು ನಿಮಗೆ ಈಸಿ ಆಗೋ ಥರನೂ ಇರಬಹುದು. ಸೊ ವಿತೌಟ್ ಎನಿ ಹೆಸಿಟೇಷನ್ ಯು ಹ್ಯಾವ್ ಟು ಆಸ್ಕ್. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ ಓಲ್ಡ್ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡೋದು. ಸೊ ಓಲ್ಡ್ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡೋದ್ರಿಂದ ನಮಗೆ ಪ್ಯಾಟರ್ನ್ ಏನು ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಲೆಸನ್ ವೈಸ್ ಮಾರ್ಕ್ಸ್ ಎಷ್ಟಿದೆ ಅನ್ನೋದು ಕೂಡ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇನ್ನು ಲಾಸ್ಟ್ ಪಾಯಿಂಟ್ ಏನು ಅಂದರೆ ಬೆಟರ್ ಲೇಟ್ ದ್ಯಾನ್ ನೆವರ್. ಸೊ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿದಷ್ಟು ನಿಮಗೇನೆ ಒಳ್ಳೆಯದು. ಮ್ಯಾಥ್ಸ್ ಈಸಿಯಾಗಿ ಕಲಿಬಹುದು.